ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಶುಗರ್ ಕೇನ್ ಇರಲಾರ್ದ ಬೆಲ್ಲ ಯೂಸ್ ಮಾಡಿಕೊಂಡು ನಾನು ಕಬ್ಬಿನ ಹಾಲು ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಬ್ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ. ಬರ್ರಿ ಇನ್ಸ್ಟೆಂಟಾಗಿ ಹೋಮ್ ಮೇಡ್ ಕಬ್ಬಿನ ಹಾಲು ಮಾಡೋಣಂತ. ನಾನಿಲ್ಲಿ ಫಸ್ಟಿಗೆ ಒಂದು ಬೌಲ್ನಷ್ಟು ಬೆಲ್ಲ ಹಾಕ್ಕೊಳತ್ತೀನಿ. ಬೆಲ್ಲ ನೋಡ್ರಿ, ಕ್ವಾಂಟಿಟಿ ನೋಡಿ ಹಾಕೋರಿ. ನಾ ಒಂದು ಬೌಲ್ನಷ್ಟು ಹಾಕಾಕತ್ತೀನಿ, ಯಾಕಂದ್ರೆ ಒಂದು 2 ಗ್ಲಾಸ್ನಷ್ಟು ನಾನು ಈಗ ಜ್ಯೂಸ್ ಮಾಡತ್ತಿದ್ರಿಂದ. ಆಮೇಲೆ ಒಂದು 2ರಿಂದ 3 ಕಡ್ಡಿಯಷ್ಟು ನಾನಿಲ್ಲಿ ಪುದೀನ ಹಾಕೋತೀನಿ. ಪುದೀನ ಫ್ಲೇವರ್ ಬಂದ್ರೆ ಜ್ಯೂಸ್ ಭಾರಿ ಟೇಸ್ಟ್ ಆಗ್ತೈತಿ. ಸೊ ನೆಕ್ಸ್ಟ್ ಈಗ ನಾನಿಲ್ಲೇ ಒಂದು ಅರ್ಧ ಇಂಚಿನಷ್ಟು ಹಸಿ ಅಲ್ಲ ಹಾಕೋತೀನಿ. ಓಕೆ, ನೆಕ್ಸ್ಟ್ ಒಂದು ಲಿಂಬೆ ಹಣ್ಣನ್ನು ಇದಕ್ಕೆ ಸ್ಕ್ವೀಸ್ ಮಾಡ್ಕೋತೀನಿ ಕಂಪ್ಲೀಟಾಗಿ. 2 ಗ್ಲಾಸ್ ಅಲ್ಲ, 1 ಗ್ಲಾಸಿಗಾದ್ರೆ ಅರ್ಧ ಲಿಂಬೆಹಣ್ಣು, 2 ಗ್ಲಾಸಿಗೆ ಅಂಥೇಳಿ 1 ಲಿಂಬೆಹಣ್ಣನ್ನು ಇಲ್ಲೇ ಸ್ಕ್ವೀಸ್ ಮಾಡ್ಕೋತೀನಿ. ಸೊ ಲಿಂಬೆಹಣ್ಣು ಸ್ಕ್ವೀಸ್ ಮಾಡಿ ಆದಮೇಲೆ ನಾನು ಇಲ್ಲಿ ಇದಕ್ಕೆ 1 ಚಮಚದಷ್ಟು ಕಾಲ ನಮಕ್ ಹಾಕ್ಕೊಳತ್ತೀನಿ. ನೀವು ಟೇಸ್ಟ್ ನೋಡಿ ಹಾಕೋರಿ. ಬರ್ರಿ ಈಗ ಐಸ್ ಕ್ಯೂಬ್ ಹಾಕೊಳ್ಳೋಣಂತ. ನಾ ಇದಕ್ಕೀಗ ಒಂದು 10ರಿಂದ 15 ಐಸ್ ಕ್ಯೂಬ್ ಹಾಕ್ಕೊಳತ್ತೀನಿ. ನೀವು ಕೋಲ್ಡ್ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬ್ಸ್ನ ಹಾಕೋಬೋದು. ನೆಕ್ಸ್ಟ್ ಇದಕ್ಕೆ ನಾನೀಗ ಒಂದು ಅರ್ಧ ಗ್ಲಾಸ್ನಷ್ಟು ತಣ್ಣನ್ನು ನೀರು ಹಾಕೋತೀನಿ. ನೀರು ಹಾಕ್ಕೊಂಡು ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೇನಂತ. ಸೊ ನಾ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದೇನೆ ನೋಡ್ರಿ. ಈಗ ನಾ ಇದನ್ನು ಒಂದು ಬೌಲ್ನಾಗ ಸೋಸಿ ತಗೋತೇನಂತ. ಸೊ ನಾ ಈಗ ಇದನ್ನು ಒಂದು ಬೌಲಿಗೆ ಸೋಸಿ ತೊಗೊಂಡೇನಿ. ಇದ್ರ ಫ್ಲೇವರ್ ಈಗ ಸ್ಟ್ರಾಂಗ್ ಭಾಳ ಇರ್ತೈತಿ. ಈಗ ಇದಕ್ಕೆ ನಾನು ಒಂದು 2 ಗ್ಲಾಸ್ನಷ್ಟು ನೀರು ಸೇರಿಸ್ಕೊತೀನಿ. ನೀವು ನೋಡ್ರಿ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊರಿ. ಈಗ ಇನ್ಸ್ಟೆಂಟಾಗಿರುವ ಕಬ್ಬಿನ ಹಾಲು ರೆಡಿ ಆಗೈತಿ. ಬರ್ರಿ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ನಾ ಸರ್ವಿಂಗ್ ಗ್ಲಾಸಿಗೆ ಒಂದು 2 ಐಸ್ ಕ್ಯೂಬ್ನ ಹಾಕೋತೀನಿ. ಒಂದು 2 ಐಸ್ ಕ್ಯೂಬ್ ಹಾಕ್ಕೊಂಡು ಈಗ ಜ್ಯೂಸ್ನ ಇದಕ್ಕೆ ಸರ್ವ್ ಮಾಡ್ಕೋತೇನಂತ. ಸೊ ಫ್ರೆಂಡ್ಸ್, ಶುಗರ್ ಕೇನ್ ಇಲ್ದ ಬೆಲ್ಲ ಯೂಸ್ ಮಾಡಿ ಮನೆ ಒಳಗೆ ಮಾಡಿದಂಥ ಕಬ್ಬಿನ ಹಾಲು ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತು ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನಗೆ ಸಪೋರ್ಟ್ ಮಾಡಿರಿ. ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.